ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ನ ಕೊನೆಯ ವಾರ ಈಗ ತುಂಬ ಜನ ಹೇಳಿದರು ರಕ್ಷಿತ ಬಗ್ಗೆ ವಿಡಿಯೋ ಮಾಡಿ, ಹಾಗೆ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಅದಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಫಾರಿನಲ್ಲಿ ಯಾವ ರೀತಿ ಹವಾ ಇದೆ ನೋಡೋಣ ಬಿಗ್ ಬಾಸ್ ಬಗ್ಗೆ. ಕಿಶನ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೇನೆ. ಹೌದಾ? ಯಾರು ನಿಮ್ಮ ಕಂಟೆಸ್ಟೆಂಟ್? ರಕ್ಷಿತಾ. ಗಿಲ್ಲಿ. ವೋಟ್ ಫಾರ್ ರಕ್ಷಿತಾ. ಗಿಲ್ಲಿ. ನಮ್ಮ ಫೇವರೇಟ್ ರಕ್ಷಿತ್ ಶೆಟ್ಟಿ. ಗಿಲ್ಲಿ. ನಮ್ಮ ತುಳುನಾಡಿನ ಕುವಾರಿ ನಮ್ಮ ರಕ್ಷಿತಾ. ರಕ್ಷಿತಾ. ಇವಾಗ ಗಿಲ್ಲಿ ಬರ್ಬೇಕಂತಿದೆ. ಗಿಲ್ಲಿ. ಯಾಕೆ ಗಿಲ್ಲಿ ಯಾಕೆ ನಿಂಗೆ ಫೇವರೇಟ್? ಕಾಮಿಡಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಆ ಕಾರಣಕ್ಕಾಗಿ. ಗಿಲ್ಲಿ ಅಂದ್ರೆ ಒಂದು ಹಾಸ್ಯ ಮತ್ತೆ ಆಕ್ಟಿಂಗ್ ಎಲ್ಲ ತುಂಬಾ ಸೂಪರ್ ಆಗ್ತದೆ. ಏನೋ ಒಂಥರ ಕಾಮಿಡಿ ಚೆನ್ನಾಗಿ ಮಾಡ್ತಾನೆ. ಓಕೆ, ಯಾಕೆ ರಕ್ಷಿತಾ? ಅವಳು ತುಂಬಾ ಚೆನ್ನಾಗಿ ಆಡ್ತಾಳೆ. ಆಮೇಲೆ ನಮ್ಗೆ ಫೇವರೇಟ್ ಕಮಲ ಅಲ್ವಾ? ಹೌದು, ಒಳ್ಳೆಗೆ ಮಾತಾಡಿದಾಳೆ ಬಿಗ್ ಬಾಸ್ ಅಲ್ಲಿ. ಅವಳು ಚಂದ ಆಡ್ತಾಳೆ. ಯಾಕೆಂದ್ರೆ ಒಳ್ಳೆ ಮಾಡಿ ಆಡ್ತಾಳೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಜನರಿಗೆ, ಒಳ್ಳೆ ಮಾಡಿ ಆಡ್ತಾಳೆ. ರಕ್ಷಿತ್ ಅವರು ವಿನ್ ಆಗ್ಬೇಕಂತ ನಮ್ದೆಲ್ಲ ಕನಸು. ಯಾಕಂತ ಹೇಳಿದ್ರೆ ಒಂದು ಬಡತನದಿಂದ ಬಂದಂತ ಹುಡುಗಿ, ಇವಾಗ ನೋಡಿದ್ರೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಅವರ ಸಿಂಪ್ಲಿಸಿಟಿ ಆಗಿರ್ಬೋದು, ಸ್ಯಾಕ್ರಿಫೈಸ್ ಆಗಿರ್ಬೋದು. ಅದೇ ಬಂದ ಫಸ್ಟ್ ಡೇನೇ ಎಲಿಮಿನೇಟ್ ಆದಂತ ಹುಡುಗಿ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ. ಅವಳು ವಿನ್ ಆಗಬೇಕು. ನಮ್ಮೆಲ್ಲ ಮಂಗಳೂರಿನ ಕುವರಿ ಆಗಿದ್ದರಿಂದ ಅವಳಿಗೆ ಸಪೋರ್ಟ್ ಮಾಡಿ ಎಲ್ಲರೂ. ಓಕೆ, ಹಾಗಾದ್ರೆ ವೋಟ್ ಮಾಡ್ತೀರಾ ನೀವು? ರಕ್ಷಿತಾ ವಿನ್. ಥ್ಯಾಂಕ್ ಯು. ಆಟ ಆಡಿ ಇನ್ನು ವಿನ್ ಆಗಿ ಬನ್ನಿ, ಒಳ್ಳೆ ಮಾಡಿ ಆಟ ಆಡಿ. ನಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಗೆ ಇದ್ದೇ ಇರ್ತದೆ. ಆಲ್ ದ ಬೆಸ್ಟ್ ರಕ್ಷಿತಾ. ತುಳುನಾಡದ ಪೊಣ್ಣು ರಕ್ಷಿತಾ ಬರೋದುಂಟು. ವೋಟ್ ಫಾರ್ ರಕ್ಷಿತಾ ಮಾಡಿ. ವೋಟ್ ಫಾರ್ ರಕ್ಷಿತಾ. ವೋಟ್ ಫಾರ್ ರಕ್ಷಿತಾ. ಥ್ಯಾಂಕ್ಸ್ ಹೇಳ್ತೀರಾ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಗಿಲ್ಲಿ. ವೋಟ್ ಫಾರ್ ಗಿಲ್ಲಿ. ಓಕೆ, ನೋಡಿದ್ರಲ್ವಾ, ಮೆಜಾರಿಟಿ ಜಾಸ್ತಿ ರಕ್ಷಿತಾಳಿಗಿದೆ. ನನ್ನ ಪರ್ಸನಲ್ ಒಪಿನಿಯನ್, ನಾನು ರಕ್ಷಿತಾಳಿಗೆ ವೋಟ್ ಮಾಡ್ತೀನಿ. ಯಾಕೆಂದರೆ ಅವಳು ಬಿಗ್ ಬಾಸ್ ಮನೆಯಲ್ಲಿ ಆಡೋ ರೀತಿ ಇರ್ಬೋದು, ಹಾಗೆ ಅವಳು ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಳಿರೋ ರೀತಿ ನನಗೆ ತುಂಬಾ ಇಷ್ಟ ಆಯಿತು ಪರ್ಸನಲ್ಲಿ. ಹಾಗೆ ನೀವೆಲ್ಲ ವೋಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ರಕ್ಷಿತಾಳಿಗೆ ವೋಟ್ ಮಾಡಿ ಅವಳನ್ನು ವಿನ್ ಮಾಡಿಸಿ ಈ ಸಲ. ವೋಟ್ ಮನ್ ಪ್ಲೇ ಜೈ.